ಹಾಯ್ ಹಲೋ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಟು ದ ಚಾನಲ್ ವಿ ಲವ್ ಫಾರ್ಚೂನ್ ಟ್ಯಾರೋಟ್ ಕಾರ್ಡ್ ರೀಡಿಂಗ್. ಈ ದಿನ ಯೂನಿವರ್ಸ್ ಏನು ಮೆಸೇಜ್ ಕೊಡ್ತಾ ಇದೆ ಅಂತ ನೋಡೋಣ. ಈ ರೀಡಿಂಗ್ ಬಂದುಬಿಟ್ಟು ಜನರಲ್ ರೀಡಿಂಗ್ ಆಗಿರುತ್ತೆ, ಎನರ್ಜಿ ಬೇಸ್ಡ್ ರೀಡಿಂಗ್ ಆಗಿರುತ್ತೆ ಮತ್ತು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಅಂದರೆ ಯಾರು ಇದನ್ನು ತಾವು ಯಾವ ಸಮಯದಲ್ಲಿ ನೋಡ್ತೀರೋ ಆ ಸಮಯದಲ್ಲಿ ತಮಗೆ ಇದು ಅಪ್ಲೈ ಆಗುತ್ತೆ. ಯಾವುದು ತಮಗೆ ಅಪ್ಲೈ ಆಗುತ್ತೋ ಅದನ್ನು ಸ್ವೀಕರಿಸಿ, ಉಳಿದದನ್ನು ಬೇರೆಯವ್ರಿಗೆ ಬಿಟ್ಬಿಡಿ. ಯೂನಿವರ್ಸ್ ಏನು ಮೆಸೇಜ್ ಕೊಡ್ತಾ ಇದೆ ಅಂತ ಈಗ ನೋಡೋಣ. ಯೂನಿವರ್ಸ್ ಕಾರ್ಡ್ಸ್ ಪ್ಲೀಸ್ ಯೂನಿವರ್ಸ್. ಕಾರ್ಡ್ಸ್ ಏನಿದೆ ಅಂತ ಚೆಕ್ ಮಾಡೋಣ. ಹಲೋ ವ್ಯೂವರ್ಸ್, ಈಗ ನೋಡೋಣ ರೀಡಿಂಗ್ಸ್ ಏನಿದೆ ಅಂತ. ಈ ಫಸ್ಟ್ ಕಾರ್ಡ್ ಎನರ್ಜಿಯ ಪ್ರಕಾರ ಈ ಎನರ್ಜಿ ಮ್ಯಾಚ್ ಆಗ್ತಕ್ಕಂಥ ಜನರು ಏನಿರ್ತಾರೆ ಲೈಫಲ್ಲಿ ತುಂಬಾ ಕಷ್ಟ ಅನುಭವಿಸಿರ್ತಾರೆ, ತುಂಬ ಪೆಟ್ಟು ತಿಂದು ಈಗ ಒಂದು ಹಂತಕ್ಕೆ ಬಂದಿರ್ತಾರೆ. ಒಂದರ ಲೈಫಲ್ಲಿ ಏನು ಬೇಡಪ್ಪ, ಎಲ್ಲ ಸನ್ಯಾಸಿ ಮೂಡ್ ಥರ ಮೈಂಡ್ಸೆಟ್ ಆ ಥರ ಬದಲಾಗ್ಬಿಟ್ಟಿರುತ್ತೆ. ನಿಮ್ಮ ಎಕ್ಸ್ಪೀರಿಯೆನ್ಸಿಂದ ತುಂಬ ಜನಕ್ಕೆ ಹೆಲ್ಪ್ ಮಾಡಿರ್ತೀರ, ಸಹಾಯ ಮಾಡಿರ್ತೀರ, ಅವರಿಗೆಲ್ಲ ಮಾರ್ಗದರ್ಶನ ಮಾಡಿರ್ತೀರ. ಬಟ್ ಯಾವಾಗ ನಿಮಗೆ ನಿಮ್ಮ ಕಂಡೀಷನ್ ಬರುತ್ತೋ ಅವ್ರು ಯಾರು ನಿಮಗೆ ಹೆಲ್ಪ್ ಮಾಡಿರಲ್ಲ. ಸೊ ಅದರಿಂದ ಏನು ಮಾಡುತ್ತೆ, ನಿಮ್ಮ ಲೈಫ್ ಎಕ್ಸ್ಪೀರಿಯೆನ್ಸ್ ಪ್ರಕಾರ ನೀವೇನು ಪಾಠ ಕಲ್ತಿರ್ತೀರಲ್ವ ಅದನ್ನು ತಮಗೆ ತಾವೇ ಅಪ್ಲೈ ಮಾಡ್ಕೊಳ್ಳಿ. ಇಲ್ಲಾಂದರೆ ಬೇರೆ ಯಾರು ನಿಮಗೆ ಹೆಲ್ಪಿಗೆ ಬರೋದಿಲ್ಲ. ನೀವೇನು ಬೇರೆಯವರಿಗೆ ಮಾರ್ಗದರ್ಶನ ಆಗಿರ್ತೀರ, ಊರ್ಗೋಲಾಗಿರ್ತೀರ ಅಲ್ವಾ, ಅದೇ ಥರ ನೀವು ನಿಮಗೇನೆ ಮಾರ್ಗದರ್ಶನ ಮಾಡ್ಕೊಳ್ಳೋ ಅವಶ್ಯಕತೆ ಇದೆ ಮತ್ತು ನಿಮಗೆ ನೀವೇ ಊರ್ಗೋಲಾಗುವ ಅವಶ್ಯಕತೆ ಇದೆ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದೆ. ನೆಕ್ಸ್ಟ್ ಸೆಕೆಂಡ್ ಕಾರ್ಡ್ ಎನರ್ಜಿ ಪ್ರಕಾರ ನೀವೊಬ್ಬರು ಕ್ವೀನ್ ಥರ ನಿಮ್ಮದು ಪರ್ಸ್ನಾಲಿಟಿ ಇರುತ್ತೆ. ನೀವು ಎಲ್ಲ ಕಡೆನೂ ಚೆನ್ನಾಗಿ ನಿಭಾಯಿಸ್ತೀರ. ಮನೆ ಹೊರಗಡೆ ಒಳಗಡೆ ಮೆಟೀರಿಯಲಿಸ್ಟಿಕ್ ಆಗಿ, ಪರ್ಸ್ನಲ್ ಲೈಫು ಮತ್ತು ಪ್ರಾಕ್ಟಿಕಲಿ ಆಗಲಿ ಅಥವಾ ಇನ್ನೇನು ಫೈನಾನ್ಷಿಯಲಿ ಆಗಲಿ ಯಾವುದೇ ರೀತಿಯಿಂದನೂ ನೀವು ಪೂರ್ತಿ ಒಬ್ಬ ಪ್ರಬುದ್ಧ ಮಹಿಳೆ ಕ್ವೀನ್ ಆಗಿರ್ತಾರೆ ಅಲ್ರಿ, ಆ ಥರ ಇರ್ತೀರ. ಈವನ್ ಸ್ಪಿರಿಚುವಲಿ ಕೂಡ ನೀವು ತುಂಬಾ ಗ್ರೋತಲ್ಲೇ ಆಗಿರ್ತೀರ. ಸೊ ನೀವು ಇದನ್ನೆಲ್ಲ ಎಷ್ಟೇ ನೀವು ಪ್ರಾಕ್ಟಿಕಲ್ ಆಗಿದ್ದರೂ ಕೂಡ, ಮೆಟೀರಿಯಲಿಸ್ಟಿಕ್ ಆಗಿದ್ದರೂ ಕೂಡ ನೀವು ಮಕ್ಳ ಕಡೆ ತುಂಬ ಕೇರ್ ಜಾಸ್ತಿನೇ ಕೊಡ್ತೀರಾ. ಮಕ್ಕಳಂದರೆ ನಿಮಗೆ ತುಂಬ ಇಷ್ಟ. ಸೊ ಮಕ್ಕಳನ್ನ ನೀವು ತುಂಬ ಚೆನ್ನಾಗಿ ನೋಡ್ಕೊಳ್ತೀರಾ ಅಂತ ಹೇಳ್ತಾ ಇದೆ. ಇನ್ನು ಕೆಲವರಿಗೆ ಗುಡ್ ನ್ಯೂಸ್ ಸಿಗಲಿದೆ ಅಥವಾ ನಿಮ್ಮ ಲೈಫಲ್ಲಿ ನೀವು ಟ್ರಾನ್ಸ್ಫಾರ್ಮೇಷನ್ ಹೊಂದ್ತೀರಾ. ನಿಮ್ಮದು ಈಗೇನು ಒಂದು ಕ್ಯಾರೆಕ್ಟರ್ ಇರುತ್ತಲ್ವ ಅದರಿಂದ ನೆಕ್ಸ್ಟ್ ನಿಮ್ಮ ಲೈಫ್ ಎಕ್ಸ್ಪೀರಿಯೆನ್ಸಿಂದ ಅಥವಾ ಮುಂಬರುವ ಏನು ಎಕ್ಸ್ಪೀರಿಯೆನ್ಸ್ ಏನು ಯೂನಿವರ್ಸ್ ಕೊಡುತ್ತಲ್ವ ಅದರಿಂದ ನಿಮ್ಮದು ಲೈಫ್ ಎಕ್ಸ್ಪೀರಿಯೆನ್ಸ್ ಆ ಎಕ್ಸ್ಪೀರಿಯೆನ್ಸಿಂದ ನಿಮ್ಮದು ಗುಣಗಳು ಬದಲಾಗೋ ಸಾಧ್ಯತೆಗಳಿವೆ. ಅಥವಾ ನಿಮಗೆ ಬೇರೆ ಕಡೆಗೆ ಹೋಗೋ ಚಾನ್ಸಸ್ ಇರುತ್ತೆ ಅಥವಾ ನಿಮ್ಮದು ಪೂರ್ತಿ ವ್ಯಕ್ತಿತ್ವನೇ ಬದಲಾಗೋ ಸಾಧ್ಯತೆಗಳಿರುತ್ತೆ. ಇನ್ನು ಕೆಲವರಿಗೆ ಕೆಲವು ಸಮಸ್ಯೆಗಳು ಬರಲಿದೆ. ಕೆಲವು ಪರಿಸ್ಥಿತಿಗಳು ಯಾವ ಥರ ಅಂದರೆ ನಿಮಗೆ ವಿರೋಧವಾಗಿರತಕ್ಕಂಥ ಪರಿಸ್ಥಿತಿಗಳು ಒದಗಿ ಬರುತ್ತೆ ಅಂತ ಯೂನಿವರ್ಸ್ ಹೇಳ್ತಾ ಇದೆ. ಸೊ ನೀವು ಮ್ಯಾನೇಜಬಲ್ ಮಾಡ್ತೀರ. ಅವೆಲ್ಲ ನೀವು ಕ್ವೀನ್ ಥರ ಪರ್ಸ್ನಾಲಿಟಿ ಇರೋದ್ರಿಂದ ಅದೆಲ್ಲ ನಿಮಗೆ ಸ್ವಲ್ಪ ಚಿಕ್ಕದಾಗಿ ಅಂತ ಅನಿಸುತ್ತೆ. ಸೊ ಅದನ್ನು ನೀವೆಲ್ಲ ಫೇಸ್ ಮಾಡ್ತೀರಾ ಅಂತ ಹೇಳ್ತಾ ಇದ್ದಾರೆ ಯೂನಿವರ್ಸ್. ನೆಕ್ಸ್ಟ್ ಥರ್ಡ್ ಕಾರ್ಡ್ ಎನರ್ಜಿ ಪ್ರಕಾರ ನಿಮಗೆ ಏನೋ ಒಂದು ಸಮಸ್ಯೆಗಳು ಬಂದಿದೆ, ಬಟ್ ಅದ್ರಿಗೆ ನೀವು ಹೆದರ್ಕೋಬೇಡಿ. ನಿಮ್ಮದಿರೋ ವ್ಯಕ್ತಿತ್ವಕ್ಕೆ ಏನಂದರೆ ನೀವು ಯಾವ ಥರ ಅದನ್ನೆಲ್ಲ ಫೇಸ್ ಮಾಡ್ತೀರಂದರೆ ಆ ಎಲ್ಲ ಸಮಸ್ಯೆಗಳು ನಿಮಗೆ ತುಂಬ ಚಿಕ್ಕದಾಗಿ ಕಾಣಿಸುತ್ತೆ ಅಂತ ಹೇಳ್ತಾರೆ. ಸೊ ನೀವೇನೇ ಹೆದರದೆ ಏನಾದರೂ ಪ್ರಾಬ್ಲಮ್ಸ್ ಬಂದಿದ್ರೆ, ಯಾವುದಾದ್ರೂ ವಿಷಯಕ್ಕೆ ನೀವು ಆ್ಯಕ್ಷನ್ ತೊಗೋಬೇಕು ಅಂತ ವಿಚಾರ ಮಾಡಿದರೆ ನೀವು ಅದನ್ನು ಧೈರ್ಯವಾಗಿ ಮುನ್ನಡೆಯಿರಿ. ಆ ಎಲ್ಲ ಸಮಸ್ಯೆಗಳು ಅಥವಾ ಏನು ಪರಿಸ್ಥಿತಿಗಳಿದಾವಲ್ವ ನಿಮಗೆ ವಿರೋಧವಾಗಿ ಅವೆಲ್ಲ ನಿಮಗೆ ತುಂಬ ಚಿಕ್ಕದಾಗಿ ಅನಿಸುತ್ತೆ, ಅದು ತುಂಬ ಸಿಲ್ಲಿ. ಸೊ ನೀವು ಅದನ್ನು ಫೇಸ್ ಮಾಡ್ತೀರಾ ಅಂತ ಯೂನಿವರ್ಸ್ ಮೆಸೇಜ್ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಕಾರ್ಡ್, ಈ ಕಾರ್ಡ್ ಎನರ್ಜಿಯ ಪ್ರಕಾರ ನೀವು ಮನೆಯ ಒಳಗಡೆ ಮತ್ತು ಹೊರಗಡೆ ಎರಡು ಕಡೆಗೂ ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾಯಿದ್ದೀರ. ತುಂಬ ನೇಮ್ ಫೇಮ್ ಚೆನ್ನಾಗಿ ಹೊಂದಿದ್ದೀರ. ಬಟ್ ನಿಮಗೆ ಆಗದೇ ಇರೋರು ಸ್ವಲ್ಪ ಜನ ಅಲ್ಲಲ್ಲೇ ಇದ್ದಾರೆ. ಅವ್ರು ನಿಮ್ಮ ಬಗ್ಗೆ ಸ್ವಲ್ಪ ಆ ಥರ ಈ ಥರ ವಿಷಯಗಳು ಮಾತಾಡ್ತಕ್ಕಂಥ ಚಾನ್ಸಸ್ ಇದ್ದಾವೆ. ಅಸಮಾಧಾನ ಹೊಂದಿರೋರು ಸ್ವಲ್ಪ ತುಂಬ ಜನನೇ ಇದ್ದಾರೆ. ಸೊ ಅವರು ವಿಷಯಗಳನ್ನ ಅಲ್ಲಿಂದ ಇಲ್ಲಿಗೆ ತಂದಿಕ್ತಾ ಇರೋವಂಥ ಕೆಲಸ ಮಾಡ್ತಿದ್ದಾರೆ. ಸ್ವಲ್ಪ ಎಚ್ಚರಿಕೆ ವಹಿಸಿ ಯಾರು ಆ ಥರ ಮಾಡ್ತಾಯಿದ್ದಾರೆ. ಸೊ ನೀವು ಯಾವ ಥರ ಅವ್ರ ಹತ್ರ ನೆಡ್ಕೋಬೇಕು ಅನ್ನೋದನ್ನು ನೀವು ಸ್ವಲ್ಪ
ವಿಚಾರ ಮಾಡಿ ನೆಟ್ಕೊಳ್ಳಿ. ಎಲ್ಲರ ಹತ್ರನೂ ಓಪನ್ ಅಪ್ ಆಗೋ ಅವಶ್ಯಕತೆ ಇರಲ್ಲ. ಸೊ ಎಷ್ಟು ನೀಡಿದೆ ಅಷ್ಟೇ ಇದ್ದಷ್ಟು ನಿಮಗೆ ಸಮಸ್ಯೆಗಳು ಕಡಿಮೆ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದೆ. ಸೊ ನೆಕ್ಸ್ಟ್ ಕಾರ್ಡ್, ಈ ಕಾರ್ಡ್ನ ಎನರ್ಜಿಯ ಪ್ರಕಾರ ಮುಂಬರೋ ದಿನಗಳಲ್ಲಿ ನೀವು ಇದರಲ್ಲಿ ಕೆಲವು ಎನರ್ಜೀಸ್ನ ಪ್ರಕಾರ ಮುಂಬರೋ ದಿನಗಳಲ್ಲಿ ಕೆಲವರು ಸ್ವಲ್ಪ ಜನರಲ್ಲಿ ಹೆಚ್ಚು ಒಡನಾಟ ಹೊಂದೋ ಸಾಧ್ಯತೆ ಇದೆ. ಜನರ ಜೊತೆ ಬೆರೆಯೋ ಚಾನ್ಸಸ್ಗಳಿದ್ದಾವೆ. ನೆಕ್ಸ್ಟ್ ಇನ್ನು ಕೆಲವರಿಗೆ ಫೈನಾನ್ಷಿಯಲಿ ಗ್ರೋತ್ ಆಗೋದಿದೆ. ಇನ್ನು ಕೆಲವರಿಗೆ ಸ್ಪಿರಿಚುವಲಿ ನೀವು ಗ್ರೋತ್ ಆಗ್ತೀರಾ ಅಂತ ಯೂನಿವರ್ಸ್ ಹೇಳ್ತಾ ಇದೆ. ಮತ್ತು ಇನ್ನು ಕೆಲವರಿಗೆ ಸಡನ್ನಾಗಿ ಫೈನಾನ್ಷಿಯಲಿ ನಿಮಗೆ ಇನ್ಕಮ್ ಬರೋ ಚಾನ್ಸಸ್ ಇದೆ. ಸೊ ಎಲ್ಲ ಖುಷಿಯ ವಿಚಾರ ಇದೆ. ಇನ್ನು ಕೆಲವರಿಗೆ ಸ್ವಲ್ಪ ಯಾರಾದರೂ ತಮ್ಮನ್ನು ಗಮನಿಸ್ತಾ ಇದ್ದಾರೆ, ಸೊ ಸ್ವಲ್ಪ ಯಾರು ಅಂತ ವಿಚಾರ ಮಾಡಿ ನೋಡಿ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದೆ. ಸೊ ಇನ್ನೇನು ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದೆ ಅಂತ ಚೆಕ್ ಮಾಡೋಣ. ಸೊ ಯೂನಿವರ್ಸ್ ಇನ್ನು ಕೆಲವು ಕಾರ್ಡ್ಸ್ ಕೊಡಿ, ಇನ್ನು ಕೆಲವು ಎನರ್ಜೀಸಿಗೆ. ಥ್ಯಾಂಕ್ ಯು ಯೂನಿವರ್ಸ್. ನೆಕ್ಸ್ಟ್ ವೀಕ್ಷಕರೇ, ಈ ಕಾರ್ಡ್ನ ಎನರ್ಜಿಯ ಪ್ರಕಾರ ಯಾರಿಗೋ ಕೆಲವರಿಗೆ ಹಣಕಾಸಿನ ವಿಚಾರವಾಗಿ ಯಾವುದೋ ಒಂದು ಆಫರ್ ಬರುತ್ತೆ ಅಥವಾ ಹಣಕಾಸಿನ ವ್ಯವಸ್ಥೆ ಆಗುತ್ತೆ. ನೀವು ಏನು ವರೀಸ್ ಮಾಡ್ತಾ ಇದ್ದೀರಲ್ವ ಅದನ್ನು ದೇವ್ರ ಪಾಲಿಗೆ ಬಿಟ್ಬಿಡಿ. ಅಂದರೆ ದೇವ್ರ ಮೇಲೆ ಭಾರ ಹಾಕಿ ಅಂತ ಹೇಳ್ತೀರಲ್ವ, ಸೊ ಅದೇ ಥರ ನೀವೇನು ಎಫರ್ಟ್ ಹಾಕಿದ್ರೆ ಎಲ್ಲ ಎಫರ್ಟ್ ಹಾಕ್ಬಿಟ್ಟು ದೇವ್ರನ್ನ ಪ್ರೇಯರ್ ಮಾಡಿ, ದೇವ್ರು ಖಂಡಿತವಾಗಿ ಅದನ್ನು ನಡೆಸ್ಕೊಡ್ತಾರೆ ಅಂತ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಈ ಕಾರ್ಡ್ನ ಎನರ್ಜಿ ಪ್ರಕಾರ ಸುಮಾರು ಜನಕ್ಕೆ ಫಾರಿನ್ಗೆ ಹೋಗೋ ಪ್ರಯತ್ನದಲ್ಲಿರ್ತೀರಾ. ಕೆಲವರು ಹೊರ ರಾಜ್ಯಗಳಿಗೆ ಟ್ರಿಪ್ಪಿಗೆ ಹೋಗೋ ಥರ ಅಥವಾ ಹೊರ ರಾಜ್ಯಗಳಿಗೆ ವಿಸಿಟ್ ಕೊಡೋ ಥರ ಪ್ಲ್ಯಾನಲ್ಲಿರ್ತೀರ. ಸೊ ಅವರಿಗೆ ಬೇಗನೆ ಆ ಎರಡು ಆಫರ್ಸ್ಗಳು ಒದಗಿ ಬರಲಿದೆ ಅಂತ ಯೂನಿವರ್ಸ್ ಮೆಸೇಜ್ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಈ ಕಾರ್ಡ್ನ ಎನರ್ಜಿ ಪ್ರಕಾರ ಕೆಲವರು ಡಿಪ್ರೆಷನ್ಗೆ ಹೋಗೋ ಸಾಧ್ಯತೆಗಳಿವೆ ಅಥವಾ ಸ್ವಲ್ಪ ಅಪ್ಸೆಟ್ ಆಗೋ ಚಾನ್ಸಸ್ ಇದ್ದಾವೆ. ಮನೆ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಅಥವಾ ತಮ್ಮದು ಯಾವುದೇ ಕೆಲಸ ಕಾರ್ಯಗಳು ಆಗ್ತಾ ಇದವೋ ಇಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ. ಇನ್ನು ಕೆಲವರು ಗ್ರ್ಯಾಜುಯೇಷನ್ ಬಗ್ಗೆ ಡೌಟ್ ಇರುತ್ತೆ. ಸೊ ಗ್ರ್ಯಾಜುಯೇಷನ್ ಇರೋರಿಗೆ ನೋ ಪ್ರಾಬ್ಲಮ್, ಅವರಿಗೆ ಮುಂದೆ ಗ್ರ್ಯಾಜುಯೇಷನ್ ಸಿಗುತ್ತೆ, ಚೆನ್ನಾಗಿ ಎಫರ್ಟ್ ಹಾಕಿ ಅಂತ ಹೇಳ್ತಾ ಇದ್ದಾರೆ. ನಮ್ಮಲ್ಲಿ ಏನಿದೆ ಏನಿಲ್ಲ ಅಂತ ಯೋಚನೆ ಮಾಡೋದಕ್ಕಿಂತ ಏನಿದೆ ಅದನ್ನು ಉಪಯೋಗಿಸ್ಕೊಂಡು ನಿಮಗೆ ಅಷ್ಟು ಕ್ರಿಯೇಟಿವಿಟಿ ನಾಲೆಡ್ಜ್ ಇರುತ್ತೆ. ಸೊ ಆ ಬೇಸ್ ಮೇಲೆ ವರ್ಕ್ ಮಾಡಿ ಮುಂದೆ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮನೆ ಬಗ್ಗೆ ಇನ್ಯಾವುದೇ ಕೆಲಸದ ಬಗ್ಗೆ ಯೋಚನೆ ಮಾಡ್ತಾ ಇರೋರು ನೀವು ಇನ್ನೂ ಸ್ವಲ್ಪ ಎಫರ್ಟ್ ಹಾಕಿ ಮುಂದೆ ತಮ್ಗೆ ಒಳ್ಳೆಯದಾಗುತ್ತೆ. ಡಿಪ್ರೆಷನ್ ಆ ಥರ ಎಲ್ಲ ಹೋಗೋದು ಅಥವಾ ಅಪ್ಸೆಟ್ ಆಗೋದು ಅವಶ್ಯಕತೆ ಇಲ್ಲ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ಈ ಕಾರ್ಡ್ನ ಎನರ್ಜಿ ಪ್ರಕಾರ ಸುಮಾರು ಸರಿ ಹೆಚ್ಚಾಗಿ ಹೈಲೈಟ್ ಆಗೋದೇನು ಅಂದರೆ ಯಾರು ಪ್ರಾಣಿ ಬಲೆಗಳನ್ನ ಕೊಡಬೇಡಿ ಅಂತ ಹೈಲೈಟ್ ಮಾಡ್ತಾ ಇದೆ ಈ ಕಾರ್ಡ್ ಯಾವಾಗಲೂ ಬಂದ್ರೂ. ನೆಕ್ಸ್ಟ್ ತಂತ್ರಮಂತ್ರ ವಿದ್ಯೆ, ಬ್ಲ್ಯಾಕ್ ಮ್ಯಾಜಿಕ್ ಆ ಥರ ಏನು ಯಾರು ಮಾಡ್ತಾ ಇರ್ತೀರಲ್ವಾ, ಸೊ ಅವರು ಆ ಥರ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ ಯೂನಿವರ್ಸ್. ಹಾಗೇನಾದ್ರೂ ನೆಗೆಟಿವ್ ಎನರ್ಜೀಸ್ ಮೊರೆ ಹೋಗೋದ್ರಿಂದ ನಿಮ್ಮದು ಪ್ರಪಂಚದಲ್ಲಿ ನೆಗೆಟಿವಿಟಿನೇ ಹೆಚ್ಚಾಗುತ್ತೆ. ಸ್ವಲ್ಪ ಎಲ್ಲ ಭಯಾನಕವಾದ ಹಾರಿಬಲ್ ಘಟನೆಗಳೇ ನಡೀಲಿಕ್ಕೆ ಶುರು ಆಗುತ್ತೆ. ಸೊ ನೀವು ಬ್ಲ್ಯಾಕ್ ಮ್ಯಾಜಿಕ್ ತಂತ್ರಮಂತ್ರ ವಿದ್ಯೆ ಏನು ಹೇಳ್ತಾರಲ್ವ ಆ ಥರದನ್ನು ಮಾಡಬಾರ್ದು ಅಂತ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಪ್ರಾಣಿ ಬಲೆ ಕೂಡ ಕೊಡಬಾರ್ದು ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ಮಿಕ್ಕಿದಂತೆ ಎಲ್ಲ ಚೆನ್ನಾಗಿದೆ. ನೆಕ್ಸ್ಟ್ ಇನ್ನು ಕೆಲವರು ಕಾಲಕ್ಕೆ ತಕ್ಕಂತೆ ನಡೆಯಬೇಕು ಅಂತ ಹೇಳ್ತಾರಲ್ವ, ಅದೇ ಪ್ರಕಾರ ತಾವು ಕಾಲ ಹೆಂಗೆ ಟೈಮ್ ಮುಂದಡ್ತಾ ಇರುತ್ತೋ ಅದೇ ಪ್ರಕಾರ ಅಪ್ಗ್ರೇಡ್ ಆಗ್ತಾ ಹೋಗಿ ಮುಂದೆ ಒಳ್ಳೆಯದಾಗುತ್ತೆ. ಗ್ರ್ಯಾಜುಯೇಷನ್ ಇರೋರಿಗಂತೂ ಒಳ್ಳೆಯ ರೀತಿಯ ಒಳ್ಳೆಯ ರೀತಿಯ ರಿಸಲ್ಟ್ ಬರೋ ಸಾಧ್ಯತೆಗಳಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಇನ್ನೊಂದು ಏನು ಮೆಸೇಜ್ ಅಂದರೆ ನಿಮ್ಮ ಹಣೆ ಬರಹವನ್ನು ನೀವೇ ಬರ್ಕೋಬೇಕು ಅಥವಾ ಬರ್ಕೋತಿದ್ದೀರಾ. ಸೊ ಹಾಗಂದ್ರೆ ಏನು, ನೀವೇನು ಮಾಡ್ತೀರಾ ಅನ್ನೋದು ನೀವು ಖಂಡಿತವಾಗಿ ಎಚ್ಚರಿಕೆಯಿಂದ ನೋಡ್ತಾ ಇರಿ. ಸೊ ಅವಾಗ ಏನಾಗುತ್ತೆ, ನಿಮ್ಮ ಹಣೆ ಬರ ನೀವೇ ಬರ್ಕೊಳ್ಳೋದಂದರೆ ನೀವೇನು ಪ್ರಯತ್ನ ಪಡ್ತೀರೋ, ಏನು ಯಾವುದಕ್ಕೆ ನೀವು ಎಫರ್ಟ್ ಹಾಕ್ತಿರೋ, ಯಾವುದ್ರ ಕಡೆ ಗಮನ ಕೊಡ್ತೀರೋ ಅದೇ ನೀವು ಆಗ್ತೀರಾ. ಅದೇ ಥರ ನಿಮ್ಮ ಫ್ಯೂಚರ್ ಮುಂದೆ ಕ್ರಿಯೇಟ್ ಆಗುತ್ತೆ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ಈ ಕಾರ್ಡ್ನ ಎನರ್ಜಿ ಪ್ರಕಾರ ಯಾರಿಗೋ ಸುಮಾರು ಜನಕ್ಕೆ ಏನಾಗುತ್ತೆ, ಯೂನಿವರ್ಸ್ ಕಡೆಯಿಂದ ಒಂದು ಜಾಬ್ ಆಪರ್ಚುನಿಟೀಸ್ ಅಥವಾ ಫೈನಾನ್ಷಿಯಲಿ ನೀವು ಏನು ಒಳ್ಳೆಯ ರೀತಿಯಿಂದ ಅಚೀವ್ ಮಾಡಲಿಕ್ಕೆ ಒಂದು ಒಳ್ಳೆಯ ರೀತಿಯ ಆಫರ್ ಕೊಡ್ತಾರೆ ಅಂತ ಹೇಳ್ತಾರೆ. ಅದರಿಂದ ನೀವು ಮುಂದೆ ಬರ್ತಾ ನಿಮಗೆ ಅದು ಸಡನ್ನಾಗಿ ಅಲ್ಲದೆ ಇದ್ದರೂ ಮುಂದೆ ಬರ್ತಾ ನಿಮಗೆ ಒಳ್ಳೆಯದಾಗುತ್ತೆ.
ಒಳ್ಳೆ ರೀತಿಯ ನಿಮ್ಮದು ಪ್ರಾಸ್ಪೆರಿಟಿಯನ್ನು ಹೊಂದ್ತೀರಾ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಈ ಕಾರ್ಡ್ನ ಎನರ್ಜಿ ಪ್ರಕಾರ ಯಾರಿಗೋ ಜಾಬ್ ಆಫರ್ ಬರೋದಿದೆ ಸಡನ್ನಾಗಿ. ಸೊ ನೀವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಈ ಜಾಬ್ ಆಪರ್ಚುನಿಟಿ ಬಂದುಬಿಟ್ಟು ಬೇಗನೆ ಬರುತ್ತೆ ನಿಮಗೆ ಅಂತ ಹೇಳ್ತಾ ಇದ್ದಾರೆ. ಒಳ್ಳೆಯ ಸುದ್ದಿಯನ್ನು ಕೇಳ್ತೀರಾ ನೀವು. ಓಕೆ ವೀಕ್ಷಕರೇ, ಇಲ್ಲಿವರೆಗೂ ನಂದು ಈ ರೀಡಿಂಗ್ಸ್ ನೋಡಿದ್ರಲ್ವ, ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಎಷ್ಟು ಜನಕ್ಕೆ ಈ ಎನರ್ಜೀಸ್ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾರಿಗೆ ಮ್ಯಾಚ್ ಆಗಿರೋದು ಕಮೆಂಟ್ ಮಾಡಿ. ಮತ್ತು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೀಕ್ಷಕರೇ. ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು.